ಹಲೋ ಫ್ರೆಂಡ್ಸ್, ನೋಡಿ ಇಡ್ಲಿ ಮಾಡಿದ್ದೇನೆ. ಸೂಪರಾಗಿ ಬಂದಿದೆ. ಹೇಗೆ ಮಾಡಿದ್ದೀನಿ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ, ನಮ್ಮನೆ ಯೂಟ್ಯೂಬ್ ಚಾನಲಿಗೆ ವೆಲ್ಕಮ್. ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಇಡ್ಲಿಯನ್ನು ಸುಲಭವಾಗಿ ಮಾಡಲಿಕ್ಕೆ ಉದ್ದಿನಕಾಳನ್ನು ಅತಿ ಕಡಿಮೆ ಉಪಯೋಗಿಸಿ ಹೇಗೆ ಮಾಡ್ಬೋದು ಮೃದುವಾದ ಇಡ್ಲಿ ಅಂತ ತೋರಿಸ್ಕೊಳ್ತಿದ್ದೇನೆ. ನಾನು 1 ಸೇರು ಅಕ್ಕಿಯನ್ನು ತೊಗೊಂಡಿದ್ದೇನೆ, ಅಂದರೆ 6 ಗ್ಲಾಸ್ ಅಕ್ಕಿ ಇದೆ ಇದರಲ್ಲಿ. ಹಾಗೆಯೇ 3 ಸ್ಪೂನು ಉದ್ದಿನಕಾಳು ಮತ್ತು 1 ಸ್ಪೂನು ಮೆಂತ್ಯಕಾಳನ್ನು ನೆನೆಸಿಟ್ಕೊಂಡಿದ್ದೇನೆ. ಇದಕ್ಕೆ ಲೆಕ್ಕ ಪ್ರಕಾರ ನಾವು ಉದ್ದಿನಕಾಳು ತಗೊಳ್ಳೋದಾದರೆ 1.5 ಗ್ಲಾಸ್ 2 ಗ್ಲಾಸಿನಷ್ಟು ಉದ್ದಿನಕಾಳನ್ನು 1 ಸೇರು ಅಕ್ಕಿಗೆ ಹಾಕ್ತೇವೆ. ಆದರೆ ಇಲ್ಲಿ ನಾನು ಸುಲಭವಾಗಿ ಕಡಿಮೆ ಉದ್ದಿನಕಾಳನ್ನು ಹಾಕ್ಕೊಂಡು ಮೃದುವಾದ ಇಡ್ಲಿ ಮಾಡುವುದನ್ನು ತೋರಿಸ್ಲಿಕ್ಕಿದ್ದೇನೆ. ಈಗ ಮೊದಲಿಗೆ ನಾನು ಹಾಕಿಟ್ಟಿರುವ ಉದ್ದಿನಕಾಳು ಮತ್ತು ಮೆಂತ್ಯಕಾಳನ್ನು ನಯವಾಗಿ ರುಬ್ಬಿಕೊಳ್ತೇನೆ. ಈಗ ಸ್ವಲ್ಪ ಉದ್ದು ಮತ್ತು ಮೆಂತ್ಯಕಾಳನ್ನು ನಯವಾಗಿ ರುಬ್ಬಿಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಅಕ್ಕಿಯನ್ನು ಸೇರಿಸ್ಕೊಂಡು ಈಗ ಉಳಿದ ಅಕ್ಕಿಗೆ 2 ಹಿಡಿಯಷ್ಟು ಅನ್ನವನ್ನು ಹಾಕ್ಕೊಳ್ತೇನೆ. ಇದನ್ನು ಸ್ವಲ್ಪ ತೆರೆಯಾಗಿ ರುಬ್ಬಿಕೊಳ್ತೇನೆ. ಈಗ ನಾನು ಎಲ್ಲ ಅಕ್ಕಿಯನ್ನು ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿದರೆ ಇದು ರವೆ ಥರ ಸಿಗ್ತಾಯಿದೆ ಅಕ್ಕಿ. ಎಲ್ಲ ನೈಸ್ ಆಗಬಾರ್ದು. ಅದು ಫಸ್ಟ್ ರುಬ್ಬಿಕೊಂಡ್ವಲ್ಲ ಉದ್ದಿನಕಾಳನ್ನು, ಅದು ಮಾತ್ರ ಸ್ವಲ್ಪ ತುಂಬ ನಿಮಗೆ ಎಷ್ಟು ಸಾಧ್ಯ ಅಷ್ಟು ನೈಸಾಗಿ ಕಡಿಬೇಕು. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ತೇನೆ. ಈ ಮಿಕ್ಸ್ ಮಾಡುವಾಗ ನಾನು ಇದಕ್ಕೆ ಒಂದು ಮುಖ್ಯವಾದ ವಸ್ತುವನ್ನು ಹಾಕ್ತೇನೆ. ಅದಕ್ಕೆ ನಾನು ಉದ್ದಿನಕಾಳನ್ನು ಕಡಿಮೆ ಹಾಕ್ಕೊಂಡಿದ್ದೇನೆ. ಆ ವಸ್ತು ಏನಂದರೆ ತೋರಿಸ್ತೇನೆ. ಅದುವೇ ನೋಡಿ, 1 ಗ್ಲಾಸು ತೆಂಗಿನಕಾಯಿಯ ನೀರು. ತೆಂಗಿನಕಾಯಿ ಹೊಡೆದಾಗ ಅದರ ನೀರು ಬರ್ತಲ್ಲ, ಇಷ್ಟು 1 ಲೋಟ ನೀರಿತ್ತು. ಈ 1 ಲೋಟ ನೀರನ್ನು ನಮಗೆ ಎಷ್ಟು ಹದಕ್ಕೆ ಬೇಕು ಈ ಅಕ್ಕಿ ಹಿಟ್ಟು ಅದಕ್ಕೆ ಸೇರಿಸ್ಕೊಂಡು ಈಗ ಇದನ್ನು ಕಲಿಸ್ಕೊಂಡು ಇಡ್ತೇನೆ. ಸ್ವಲ್ಪ ಗಟ್ಟಿ ಇದೆ. ನಮಗೆ ನಾಳೆ ಇಡ್ಲಿಗೆ ಎಷ್ಟು ಹದ ಬೇಕು ಆ ಹದಕ್ಕೆ ಇದನ್ನೀಗ ನೀರು ಸೇರಿಸ್ಕೊಂಡು, ಅಂದರೆ ತೆಂಗಿನಕಾಯಿಯ ಈ ನೀರನ್ನು ಸೇರಿಸ್ಕೊಳ್ತೇನೆ. ಇಲ್ಲಿ ನಾನು ಉದ್ದಿನಕಾಳು ಕಡಿಮೆ ಹಾಕ್ಕೊಳ್ಳೋದಕ್ಕೆ ಇದೇ ಕಾರಣ. ಉದ್ದಿನಕಾಳು ಹಾಕದೇ ಇದ್ದರೂ ಕೂಡ ಆಗ್ತದೆ ಇದಕ್ಕೆ, ಆದರೆ ಸ್ವಲ್ಪ ಹಾಕಿದ್ದೇನೆ. 1-2 ಸ್ಪೂನಷ್ಟು ಉದ್ದಿನಕಾಳು ಮತ್ತು 1 ಸ್ಪೂನ್ ಮೆಂತ್ಯಕಾಳನ್ನು ಹಾಕಿರ್ತೇನೆ. ಆದರೆ ಈ ತೆಂಗಿನ ನೀರು ಹಾಕುವಾಗ ಇದು ಚೆನ್ನಾಗಿ ನಾಳೆಗೆ ಹುಡಿ ಬರ್ತದೆ. ಆಗ ಬಂದ ಅಕ್ಕಿ ಹಿಟ್ಟು ಇದು ಒದಗಿ ಬರ್ತದೆ. ಹುದುಗು ಬರುವುದು ಅಂತ ಹೇಳ್ತೇವಲ್ಲ, ಅದು ಚೆನ್ನಾಗಿ ಹಿಟ್ಟು ಬರ್ತದೆ. ಇದನ್ನು ಹೀಗೆ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಎಲ್ಲ ಹಿಟ್ಟಿನ ಜೊತೆ ಅದು ಬೆರಿಬೇಕು. ಆಮೇಲೆ ಉಪ್ಪನ್ನು ಇದರ ಮೇಲೆ ಹೀಗೆ ಹಾಕಿಬಿಟ್ರೆ ಸಾಕು. ಬೆಳಿಗ್ಗೆ ಮಿಕ್ಸ್ ಮಾಡಿಕೊಡ್ಬೇಕು, ಈಗ ಬೇಡ. ಈಗ ಅಕ್ಕಿಯನ್ನು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಉಪ್ಪು ಬೇಕಾಗ್ಬೋದು ಅಂತ ಅಂದಾಜಿಗೆ ನಾವು ಇದರ ಮೇಲೆ ಉಪ್ಪು ಹಾಕಿಬಿಟ್ರೆ ಸಾಕು. ಮಿಕ್ಸಿಂಗ್ ನಾಳೆ ಮತ್ತೆ ಮಾಡಿಕೊಡೋದು. ಹಿಟ್ಟು ಮಾಡುವಾಗ ನಾನು ರಾತ್ರಿ ಇದನ್ನು ಕಡೆದೇ ಇಟ್ಟರೆ ಬೆಳಿಗ್ಗೆಗೆ ಹಿಟ್ಟು ಇದು ಇಡ್ಲಿ ಮಾಡಲಿಕ್ಕೆ ಇದು ಸರಿ ಹದ ಬಂದಿರ್ತದೆ. ನೋಡಿ, ಹಿಟ್ಟು ಈ ಹದಕ್ಕೆ ಮಾಡಿದ್ದೇನೆ, ಸಾಕು. ಈಗ ಹಿಟ್ಟಿಗೆ ನಾನು ಉಪ್ಪನ್ನು ಹಾಕಿಡ್ತೇನೆ. ಇವತ್ತೇ ಮಿಕ್ಸಿಂಗ್ ಮಾಡೋದಿಲ್ಲ, ಮೇಲಿಂದ ಹರಡಿಡ್ತೇನೆ ಅಷ್ಟೇ, ಸಾಕು. ಈಗ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಇಡ್ತೇನೆ. ಇನ್ನದು ಬೆಳಗಿನ ತನಕ ಹೀಗೆ ಇರ್ತದೆ. ರಾತ್ರಿ ಒಮ್ಮೆ ಎದ್ದು ನೋಡ್ಕೊಂಡು ಬಿಡಿ. ಇದು ಹಿಟ್ಟು ಜಾಸ್ತಿ ಬಂದರೆ ಉಕ್ಕಿ ಹೊರಗಡೆ ಬರ್ಬೋದು. ಈಗ ಬೆಳಿಗ್ಗೆ ಆಗಿದೆ. ಗುಡ್ ಮಾರ್ನಿಂಗ್.
ನಾನು ಇಡ್ಲಿ ಮಾಡಲಿಕ್ಕೆ ನಿನ್ನೆ ರುಬ್ಬಿಟ್ಟದು ಏನಾಗಿದೆ ಅಂತ ನೋಡ್ತಾ ಇದ್ದೀನಿ. ಮೊದಲಿಗೆ ಅದನ್ನು ನೋಡ್ತೇನೆ. ನೋಡಿ, ಹಿಟ್ಟು ಚೆನ್ನಾಗಿ ಹುದುಗು ಬಂದಿದೆ, ಗಮನಿಸ್ಬೋದು. ನೋಡಿ, ಚೆನ್ನಾಗಿ ಬಂದಿದೆ, ಉಪ್ಪೆಲ್ಲ ಆಗಿದೆ. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ, ಚೆನ್ನಾಗಿ ಬಂದಿದೆ. ನಾನೀಗ ತಟ್ಟೆ ಇಡ್ಲಿ ಮಾಡಲಿಕ್ಕಿದ್ದೇನೆ. ಕುಕ್ಕರಲ್ಲೇ ಮಾಡ್ತೇನೆ. ಕುಕ್ಕರಿಗೆ 1.5 ಲೋಟ ನೀರು ಹಾಕಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ. ತಟ್ಟೆಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೇನೆ. ಈಗ ಹಿಟ್ಟನ್ನು ಹಾಕ್ಕೊಳ್ತೇನೆ. ಈಗ ಕುಕ್ಕರಲ್ಲಿಟ್ಟು ವಿಸಿಲ್ ಹಾಕದೆ ಮುಚ್ಚಿಟ್ಟಿದ್ದೇನೆ. ಇದೊಂದು 5 ನಿಮಿಷ ಬೇಯಬೇಕು. ನೋಡಿ, ಈ ಥರ ಕುಕ್ಕರಿಂದ ಹಬೆ ಹೊರಗೆ ಹೋಗ್ತಾ ಇದೆ. ಅಂದರೆ ನಾನು ಇದಕ್ಕೆ ಹಾಕಿರುವ ಈ ತಳಕ್ಕೆ ಹಾಕಿರುವಂಥ 1.5 ಗ್ಲಾಸಷ್ಟು ಆ ನೀರು ಆವಿಯಾಗಿ ಹೊರಗೆ ಹೋಗ್ತದೆ. ಈ ಹಬೆ ಹೋಗುವುದು ನಿಲ್ಲುವಾಗ ಇಡ್ಲಿ ಬೆಂದಿದೆ ಅಂತ ನಾವು ಲೆಕ್ಕ ಹಾಕ್ಕೊಳ್ತೇವೆ. ಈಗ ಕುಕ್ಕರ್ನ ಹಬೆ ಸಣ್ಣದಾಗ್ತಾ ಬಂದಿದೆ, ಬೆಂದಿರ್ಬೋದು ಅಂತ ಕಾಣ್ತಾ ಉಂಟು. ಈಗ ಕುಕ್ಕರನ್ನು ಆಫ್ ಮಾಡಿಕೊಳ್ತೇನೆ. ಸ್ಟವ್ವ ನಿಧಾನವಾಗಿ ಬರ್ತಾ ಇರೋ ಕಾರಣ ಇಡ್ಲಿ ಬೆಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಕುಕ್ಕರ್ ಓಪನ್ ಮಾಡ್ತೇನೆ. ಈಗ ಇಡ್ಲಿ ರೆಡಿಯಾಗಿದೆ. ಬಹಳ ಮೃದುವಾಗಿ ಬಂದಿದೆ ಸಹ ತಟ್ಟೆ ಇಡ್ಲಿ. ನಾವು ಆದರೆ ಕುಕ್ಕರಲ್ಲಿ ಮಾಡಿರುವ ಇಡ್ಲಿ, ತೆಂಗಿನಕಾಯಿ ಚಟ್ನಿ ಜೊತೆ ಇಡ್ಲಿ ರೆಡಿಯಾಗಿದೆ. ಒಳ್ಳೆಯ ಆರೋಗ್ಯದಾಯಕವಾದಂಥ ರೆಸಿಪಿ ಇದು. ನಾವು ತೆಂಗಿನಕಾಯಿ ನೀರನ್ನು ಬಳಸೋದ್ರಿಂದ ಹೆಣ್ಮಕ್ಳ ಆರೋಗ್ಯಕ್ಕೆ ಅದರಲ್ಲೂ ಬಹಳ ಒಳ್ಳೆಯದು. ಏಕೆಂದರೆ ಮುಟ್ಟಿನ ಸಂದರ್ಭದಲ್ಲಿ ಹೊಟ್ಟೆ ನೋವು ಬರುವಂಥ ಹೆಣ್ಮಕ್ಳು ತೆಂಗಿನಕಾಯಿಯ ನೀರನ್ನು ಸದಾ ಸೇವಿಸ್ತಾ ಬಂದರೆ ಆ ಹೊಟ್ಟೆ ನೋವು ಸಹ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಆ ತೆಂಗಿನ ನೀರನ್ನು ಉಪಯೋಗಿಸ್ಕೊಂಡು ಇಡ್ಲಿಯನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೇನೆ. ನನ್ನ ವಿಡಿಯೋ ನೋಡಿದ ತಮಗೆಲ್ರಿಗೂ ಧನ್ಯವಾದಗಳು.